ಸರ್ ಇಲ್ಲಿ ನಾನು ಅವಾಗ್ಲೇನೆ ಕೇಳಿದೆ, ಇಲ್ಲಿ ಬಿಜೆಪಿ ಜೆಡಿಎಸ್ ನಡುವೆ ಒಂದು ಮೈತ್ರಿ ಆಗ್ಬೇಕು, ಬಟ್ ಬಿಜೆಪಿ ಒಳಗಡೆನೆ ಒಂದು ಮೈತ್ರಿ ಆಗ್ಬೇಕು. ಈ ಮೈತ್ರಿಯ ಒಂದು ಉದ್ದೇಶವನ್ನ ನಾವು ಬಿಡದಿ ಪಾದಯಾತ್ರೆ ಮೂಲಕ ನೋಡೋದಾದ್ರೆ ಅದು ಅಂತ ಏನು ಪ್ರಬಲವಾದ ಒಂದು ಗಟ್ಟಿಯಾದ ಮೈತ್ರಿ ಅನ್ನೋ ರೀತಿ ಕಂಡು ಬರಲಿಲ್ಲ. ಅಲ್ಲಿದ್ದಂಥದ್ದು ಜೆಡಿಎಸ್ ಬಾವುಟಗಳು, ಅದು ಆಗಿದ್ದು ಜೆಡಿಎಸ್ ಕಾರ್ಯಕ್ರಮ. ಆ ಜೆಡಿಎಸ್ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವ್ರು ಬಂದು ಹೋದ್ರು. ಈ ವಿಶ್ಲೇಷಣೆ ಸರಿ ಇದೆಯಾ? ನೀವು ಒಪ್ಪೋದಿಲ್ಲ ಅಂದ್ರೆ ಏನ್ ಹೇಳ್ತೀರಿ ಪ್ಲೀಸ್? ಸರ್, ಈಗ ನಾನು ನೋಡಿ, ನೀವು ಲೋಕೋ ಭಿನ್ನ ರುಚಿ, ನೀವು ಯಾವ ಥರ ಬೇಕಾದ್ರೆ ವಿಶ್ಲೇಷಣೆ ಮಾಡಿ, ಬಟ್ ನಾವು NDA ಪಾರ್ಟ್ ಆಗಿದ್ದರಿಂದ ನಿಖಿಲ್ ಕುಮಾರ್ ಅವರು ಅಲ್ಲಿ ಅನೇಕ ಬಾರಿ ಆ ಜಾಗಕ್ಕೆ ವಿಸಿಟ್ ಮಾಡಿದ್ರಿಂದ ಅವರು ಪಾದಯಾತ್ರೆ ದಿನಾಂಕವನ್ನು ಘೋಷಣೆ ಮಾಡಿದರು. ಪಾದಯಾತ್ರೆ ದಿನಾಂಕ ಘೋಷಣೆ ಮಾಡಿದ ದಿವಸ ನಮ್ಮ BJPಯ ರಾಜ್ಯಾಧ್ಯಕ್ಷರಿಗೆ ಅವ್ರದ್ದೇ ಆದಂಥ ಕ್ಷೇತ್ರದಲ್ಲಿ ಒಂದು ಸರ್ವೆ ಇತ್ತು. ಅವತ್ತು ಡ್ರಾಟ್ ವೀಕ್ಷಣೆಗೆ ಅವತ್ತು ಆ ಜಿಲ್ಲಾ ಮಂತ್ರಿಗಳು ಅಲ್ಲಿ ಬಂದಿದ್ದರಿಂದ ಅವ್ರ ಕ್ಷೇತ್ರದಲ್ಲೇ ಅವ್ರು ಹೋಗಬೇಕಾದಂಥ ಪರಿಸ್ಥಿತಿ ಬಂದಿದ್ದರಿಂದ ಅವತ್ತು ವಿಜೇಂದ್ರ ಅವರು ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲಿಲ್ಲ. ಆಗ ಅವ್ರೇನು ಹೇಳಿದ್ರು, ಸಮನ್ವಯ ಸಮಿತಿ ಮೀಟಿಂಗ್ನಲ್ಲಿ ಕೂತಾಗ ನಾವು ಅಶೋಕ್ ಮತ್ತು ಇನ್ನೊಬ್ಬರು ಬರ್ತೀವಿ ಅಂತ ಹೇಳಿದ್ರು. ಅಶೋಕ್ ಬಂದು ಕುಮಾರಣ್ಣವ್ರ ಜೊತೆ ಬಂದು ಉದ್ಘಾಟನೆ ಮಾಡಿ ಹೋದರು. ಕುಮಾರಣ್ಣವರು ಉದ್ಘಾಟನೆ ಮಾಡಿ ಹೋದರು, ಮತ್ತೇನು ಬರಲಿಲ್ಲ ಅವರು. ನಾವು ಎಂಡ್ ಮಾಡುವಾಗ ಅದು ಜೂರಿಸ್ಡಿಕ್ಷನ್ನು ಪಾಯಿಂಟು ಇದು ಕ್ರಾಸ್ ಆಗಂಗಿಲ್ಲ, ಕಾರ್ಪೊರೇಷನ್ ಲಿಮಿಟ್ ಅಂದರು. ಹಾಗಾಗಿ ಒನ್ ಡೇ ಮೊಟಕಾಯಿತು. ಅದರಲ್ಲಿ ಅಂತ ಏನು ನಮ್ಮಲ್ಲಿ NDA ಪಾರ್ಟಲ್ಲಿ ಆಗಿದಂಥ ಮಿಸ್ಟೇಕು ಅಲ್ಲ. ಈಗಲೂ ಕೂಡ ಅಂದ್ರೆ ಅಲ್ಲ ಭೋಜೇಗೌಡ್ರೆ, ನೀವು ಅನುಭವಿ ರಾಜಕಾರಣಿಗಳು, ನಾನೇನು ನಿಮಗೆ ಹೇಳಿ, ಅದೊಂದು ದೃಶ್ಯ ಓಡ್ತಿದೆ ನಿಮ್ಮ ಮುಂದೆ. ಬಹುಶಃ ಟಿವಿ ಇಲ್ವೇನೋ, ನನಗೆ ಕಾಣ್ತಿರೋದು ಬರೀ ತೆನೆ ಹೊತ್ತ ಮಹಿಳೆ ಇರುವಂತ ಆ ಒಂದು ಚಿಹ್ನೆ ಇರುವಂತ ಬಾವುಟಗಳು. ಅಲ್ಲೆಲ್ಲೂ ಕಮಲದ ಒಂದು ಬಾವುಟ ಕಾಣ್ಲಿಲ್ಲಪ್ಪ. ಅಂದ್ರೆ ಅವ್ರು ನಿಮಗ್ ಬೆಂಬಲ ಕೊಡ್ಲಿಲ್ಲ ಅನ್ನೋದನ್ನ ನಾನ್ ನಿಮ್ಮ ಸಮರ್ಥನೆ ಹೇಳ್ತಿದ್ದೀನಿ. ನೀವು ಒಪ್ತಿರೋ ಇಲ್ವೋ? ಇಲ್ಲ ಆಗಲ್ಲ ಅದು ಆ ಥರ ಅರ್ಥೈಸ್ಬೇಡಿ. ಅವರು ನಾವು ಉದ್ಘಾಟನೆ ಮಾಡಿ ಹೋಗ್ತೀವಿ. ಯಾಕೆಂದರೆ ವಿಜೇಂದ್ರ ಅವರು ಹಿಂದೆ ಒಂದು ಸರಿ ಹೇಳಿದರು ಪಾದಯಾತ್ರೆ ಮಾಡೋಣ ಅಂತ. ಆ ಒಟ್ಟಿಗೆ ಮಾಡೋಣ ಅನ್ನುವಾಗ ಇವರು ಅಲ್ಲಿ ಸ್ವಲ್ಪ ಕೋಆರ್ಡಿನೇಷನ್ ಸ್ವಲ್ಪ ಆಚೆ ಈಚೆ ಆಯಿತು. ಅಷ್ಟು ಬಿಟ್ಟರೆ ನಾವು ನಿಮ್ಮ ಜೊತೆಲಿ ಬಂದು ಉದ್ಘಾಟನೆ ಮಾಡಿ ಹೋಗ್ತೀವಿ. ನಂತರ 18ನೇ ತಾರೀಕು ನಾವೆಲ್ಲ ಸ್ವಾತಂತ್ರ್ಯ ಸೌಧದಲ್ಲಿ ಇಲ್ಲಿ ಬೆಂಗಳೂರಿನಲ್ಲಿ ಸೇರೋಣ ಅಂತೇಳಿ ಆಗಿದೆ. ಎರಡೂ ಪಕ್ಷದ ಕಾರ್ಯಕರ್ತರು 18ನೇ ತಾರೀಕು ಬೆಳಿಗ್ಗೆ ನಾವು ಸೇರ್ತಾ ಇದ್ದೀವಿ. ನಾವು ಇವತ್ತು ಆವಾಗ ಒಟ್ಟಿಗೆ ಅದನ್ನು ಮೆಮೊರಾಂಡಮ್ ಕೊಡುವಾಗ ಎಲ್ಲ ಒಟ್ಟಿಗೆ ಕೊಡಬೇಕು ಅಂತೇಳಿ ವಿಧಾನಸೌಧ ಮುತ್ತಿಗೆ ಹಾಕಬೇಕು ಅನ್ನೋ ವಿಚಾರದಲ್ಲೂ ಒಟ್ಟಿಗೆ ಮಾಡ್ತಾ ಇದ್ದೀವಿ ನಾವು 18ನೇ ತಾರೀಕು. ಈಗ ಹಾಗಾದ್ರೆ NDA ಭಾಗ ಆಗಿರುವಂತ ನೀವು ಮೈತ್ರಿ ಧರ್ಮದ ಪಾಲನೆ ನೀವು ಎಲ್ಲ ಇನ್ನು ನೋಡೋರ ಕಣ್ಣಿಗೆ ಆ ಥರ ಕಾಣ್ತಾ ಇದೆ. ಬಟ್ ದಟ್ ಇಸ್ ನಾಟ್ ದಿ ಫ್ಯಾಕ್ಟ್. ಅಲ್ಲ, ಓಕೆ, ಬಟ್ ನೀವು NDA ಭಾಗವಾಗಿ ಬಿಜೆಪಿಯ ನಿಲುವೇನಾಗಿದೆ ಇವತ್ತು, ಆ ನಿಲುವು ನಿಮ್ದು ಆಗಿರುತ್ತಾ ಅನ್ನೋದು ಒಂದು ಸಹಜವಾದ ಪ್ರಶ್ನೆ. ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರ ಮುಖ್ಯಮಂತ್ರಿ ಏನೋ ಹೇಳ್ತಿದ್ರಿ, ನಾವು 100ಕ್ಕೆ 100 ಮುಂದಿನ ಎಲ್ಲ ವಿಚಾರಗಳಲ್ಲೂ ಜೊತೆಯಲ್ಲೇ ಇದ್ದೇವೆ, ಜೊತೆಗೆ ಹೋರಾಟ ಮಾಡ್ತೀವಿ. ಅದರಲ್ಲಿ ನೋ ಡೌಟ್. ಈ ನಾಳೆ ಅಸೆಂಬ್ಲಿ ಶುರುವಾಗುತ್ತಲ್ಲ, ನೋಡಿ ನಮ್ಮದು ಯಾವ ರೀತಿ ಹೋರಾಟ ಇರ್ತದೆ ಅನ್ನೋ ವಿಚಾರನ. ನಾಗೇಂದ್ರ ಅವರು ಸಂಪುಟದಿಂದ ಹೊರಗೆ ಹೋಗಲಿಲ್ಲ ಅಂದ್ರೆ ಅಧಿವೇಶನ ನಡೆಯಕ್ ಬಿಡೋದಿಲ್ಲ. ಅದೇ ನಿಮ್ ನಿಲ್ವಾ? ನಿಮ್ದು ಅದೇ ನಿಲ್ವಿರುತ್ತಾ? ನೋಡಿ, ಆ ರೀತಿಯೇನಿಲ್ಲ. ಅಲ್ಲಿ ಸಮಯಕ್ಕೆ ಬಂದಂಥ ಸಂದರ್ಭದಲ್ಲಿ ಲೆಟ್ ದೆಮ್ ಗಿವ್ ಜಸ್ಟಿಫಿಕೇಶನ್. ಅವ್ರ ಜಸ್ಟಿಫಿಕೇಶನ್ ಕೊಡಲಿ. ಏನಂತ ಈ ರೀತಿ ನಾಗೇಂದ್ರವ್ರನ್ನ ತಗೊಂಡಿದ್ದು ಸರಿ ಇದೆ ಅನ್ನೋ ವಿಚಾರದಲ್ಲಿ ಸಮರ್ಥನೆ ಕೊಡಬೇಕಲ್ಲ ಅವರು. ಇಡೀ ಬರ್ಡನ್ ಆಫ್ ಪ್ರೂಫ್ ಅವ್ರದ್ದು, ಗೌರ್ಮೆಂಟ್ನವ್ರದ್ದು. ಅವರು ಸಮರ್ಥನೆ ಕೊಡಬೇಕು, ನಾಗೇಂದ್ರವ್ರು ತಗೊಂಡಿದ್ದು ನಾವು ಕರೆಕ್ಟ್ ಇದೆ ಅಂತ. ಆಗ ನಾವು ಅದನ್ನು ಒಪ್ತೀವಿ. ನಾವು ಅವ್ರು ಸಮರ್ಥನೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗತ್ತೆ? ಸರಿ.